ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಗುಂಡಿನ ದಾಳಿ ನಡೆದ ಘಟನೆಯನ್ನು ಖಂಡಿಸಿ ಶ್ರದ್ಧಾಂಜಲಿ ಕೋರಿದರು. ಧಾರವಾಡ ಮತ್ತು ಹುಬ್ಬಳ್ಳಿ ತಾಲೂಕಿನಲ್ಲಿ ಎದ್ದೇಳು ಕರ್ನಾಟಕ ಸಮಾನ ಮನಸ್ಕರ ವೇದಿಕೆ, ಅಂಜುಮನ್ ಮಹಿಳಾ ಘಟಕ, ಕ್ರೈಸ್ತ ಧರ್ಮಗುರುಗಳು, ಅಂಜುಮನ್ ಸದಸ್ಯರು ಹಾಗೂ ಮಹಿಳಾ ದೌರ್ಜನ್ಯ ತಡೆ ಒಕ್ಕೂಟ ಧಾರವಾಡ ಹಾಗೂ ಹಲವಾರು ಮನಸ್ಸುಗಳನ್ನು ಒಗ್ಗೂಡಿಸಿ ಧಾರವಾಡದಲ್ಲಿ ಪಹಲ್ಗಾಮ್ನ ಕಾಶ್ಮೀರದಲ್ಲಿ ನಡೆದ ಘಟನೆಯನ್ನು ಖಂಡಿಸಲಾಯಿತು ಮತ್ತು ಮೃತರ ಆತ್ಮಗಳಿಗೆ ಶ್ರದ್ಧಾಂಜಲಿ ಕೋರಿದರು. ನೂರಾರು ಜನ ಸೇರಿದರು. ಈ ಸಂದರ್ಭದಲ್ಲಿ ನ್ಯಾಯವಾದಿ ಮುಸ್ತಾಕ್ ಹಾವರ್ಪೇಟ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಎದ್ದೇಳು ಕರ್ನಾಟಕ, ಬಾಬಾಜಾನ್ ಮುದೋಳ್, ಹುಬ್ಬಳ್ಳಿಯ ಮಹೇಶ್ ಪತ್ತಾರ್, ಸಿಐಟಿಯು ಹುಬ್ಬಳ್ಳಿ, ಪ್ರಭಾವತಿ ದೇಸಾಯಿ, ಮಹಿಳಾ ದೌರ್ಜನ್ಯ ತಡೆ ಒಕ್ಕೂಟ ಧಾರವಾಡ, ಅಂಜುಮನ್ ಮಹಿಳಾ ಕಮಿಟಿ ಒಕ್ಕೂಟ ಧಾರವಾಡ, ಡಾಕ್ಟರ್ ಇಸ್ಬೆಲ್ಲಾ ಝೇವಿಯರ್ ಇನ್ನೂ ಹಲವರು ಉಪಸ್ಥಿತರಿದ್ದರು. हमारी हुकूमत से हमारी मांग है कि आतंकवादियों को जल्द से जल्द पकड़े। तो सिर्फ 4 अफराद थे जिन्होंने पकड़ना कोई मुश्किल काम नहीं है हमारे मुल्क के हुकूमत के लिए। जल्द से जल्द उन्हें पकड़े और इसे हसरत से ना छोड़े, बल्कि उनको उन कातिलों को जल्द से जल्द सजा दे। धन्यवाद। वो एक राक्षस की शक्ल में आता है और इसके पीछे ये कैसा हुआ, क्यों हुआ और बार बार ये हमारे सरहद के ऊपर क्यों हो रहा है। क्या इससे पहला पुलवामा हुआ, उरी हुआ और ऐसे बहुत से हो गए। क्या ये बार बार ऐसा क्यों हो रहा है। यानी जम्मू कश्मीर में 8 लाख की फौज वहाँ मौजूद है, मौजूद रहने के बावजूद भी ये बार बार ऐसा क्यों हो रहा है। ये हमारे देश की रक्षा की चूक है या फिर हमारे देश के जो हुक्मरान है उनकी क्या भी कोई चूक है। ये नहीं होना है। ये किसी भी मज़हब के इसे मज़हब से जोड़ना ये मुनासिब नहीं है। आतंकवाद है, इसका कोई धर्म जात नहीं होता और इसकी हम कड़ी शब्दों में हम इसकी निंदा करते हैं और ये आगे ये नहीं होना, ऐसे ख़त्म हमारी हुकूमत इतना बोल के ಆತಂಕವಾದಿಗಳ ಒಂದು ಹಲ್ಲೆಯಲ್ಲಿ ನಮ್ಮ ಭಾರತೀಯರು ಕನಿಷ್ಠ 26ರಿಂದ 28 ಮಂದಿ ಅದರಲ್ಲಿ ಹುತಾತ್ಮರಾದರು. ಇದಕ್ಕೆ ಇವತ್ತು ನಾವು ಎದ್ದೇಳು ಕರ್ನಾಟಕ ಮತ್ತು ಸಂವಿಧಾನ ಸಂರಕ್ಷಣಾ ದಳ ಮತ್ತು ವಿವಿಧ ಸಂಘಟನೆಗಳಿಂದ ಇವತ್ತು ಅದನ್ನು ಖಂಡಿಸ್ತಾ ಇದ್ದೇವೆ. ಇದು ನಮ್ಮ ಭಾರತ ದೇಶಕ್ಕೆ ಒಂದು ಕಳಂಕ. ಏಕೆಂದರೆ ನಾವು ನೋಡ್ತಾ ಇದ್ದೇವೆ ಪದೇ ಪದೇ ಭಾರತದಲ್ಲಿ ಇಲೆಕ್ಷನ್ಗಳು ಬರುವಾಗ ಇಂಥ ದಾಳಿಗಳು ಆಗ್ತಾ ಇದ್ದೇವೆ. ಇದರ ಹಿಂದೆ ಏನೋ ಒಂದು ಉದ್ದೇಶವಿದೆ ಎಂದು ನಮ್ಮ ಭಾರತದ CBI ಆಗಲಿ ಗುಪ್ತಚರ ದಳ ಇದನ್ನು ಹುಡುಕಿ ತೆಗೆಯಬೇಕು. ನಾವು ನೋಡ್ತಾ ಇದ್ದೇವೆ ಕಾಶ್ಮೀರ ಇಡೀ ಒಂದು ರಾಜ್ಯ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುತ್ತದೆ. ಅಲ್ಲಿ ರಕ್ಷಣಾ ವ್ಯವಸ್ಥೆ ಆಗಲಿ, ಅಲ್ಲಿ ಪೊಲೀಸ್ ವ್ಯವಸ್ಥೆ ಆಗಲಿ ಎಲ್ಲ ಅವರ ಕೈಯಲ್ಲಿದೆ. ಆದಾಗ್ಯೂ ಕಾಶ್ಮೀರ ಒಂದು ಮಿಲಿಟರಿ ಸ್ಟೇಟ್, ಅಂದರೆ ಪ್ರತಿಯೊಂದು ಹೆಜ್ಜೆಗೂ ಅಲ್ಲಿ ಸಹ ಒಂದು ಮಿಲಿಟರಿ ಆಡಳಿತ ಮತ್ತು ಪೊಲೀಸ್ ಚೌಕಿಗಳು ಇದ್ದಾಗೂ ಸಹ ಇಂಥ ದಾಳಿಗಳು ಆಗ್ತದೆ ಅಂದರೆ ಅದು ಎಲ್ಲರಿಗೂ ಸಂಶಯಕ್ಕೆ ಈಡು ಮಾಡುತ್ತದೆ. ಇದರ ಹಿಂದೆ ನಾವು ನೋಡ್ತೇವೆ ಪುಲ್ವಾಮಾ ದಾಳಿಯಲ್ಲಿ ಸಹ ನಮ್ಮ ಭಾರತದ ಕನಿಷ್ಠ 42 ಮಂದಿ ಸೈನಿಕರು ಹುತಾತ್ಮರಾದರು. ಆ ಒಂದು ದಾಳಿ ಬಗ್ಗೆ ತನಿಖೆಯಾಗಿ ಆ ಆತಂಕವಾದಿಗಳಿಗೆ ಶಿಕ್ಷೆ ಆಗಿದ್ದರೆ ಇಂಥ ದಾಳಿಗಳು ಪುನರಾವರ್ತನೆ ಆಗ್ತಾ ಇರಲಿಲ್ಲ. ಆ ಕಾರಣ ನಾನು ಭಾರತದ ಸರ್ಕಾರಕ್ಕೆ ಮತ್ತು ಪ್ರಧಾನಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಈ ಮೂಲಕ ಸಂದೇಶ ನೀಡುತ್ತೇನೆ. ಅವರು ಆದಷ್ಟು ಬೇಗ ತಮ್ಮ ಒಂದು ಸ್ವಚ್ಛ ಮನಸ್ಸಿನಿಂದ ಈ ಒಂದು ದಾಳಿಯ ಹಿಂದೆ ಯಾರಿದ್ದಾರೆ ಅವರನ್ನು ಹುಡುಕಿ ಅವರಿಗೆ ಶಿಕ್ಷೆ ಅಥವಾ ಮರಣದಂಡನೆ ಕೊಟ್ಟರೆ ಮುಂದೆ ಇಂಥ ದಾಳಿಗಳು ನಡೆಯುವುದಿಲ್ಲ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಮುಸ್ತಾಕ್ ಅಹಮದ್ ಹಾವಿರಿಪೇಟ್, ಸಂವಿಧಾನ ಸಂರಕ್ಷಣಾ ದಳ, ಧಾರವಾಡ ಸಂಚಾಲಕರು. ಧನ್ಯವಾದಗಳು. ಸೊ ಎದ್ದೇಳು ಕರ್ನಾಟಕ ಈಗ ಇಡೀ ರಾಜ್ಯದಲ್ಲಿ ಇವತ್ತು 5ನೇ ತಾರೀಕು ಇಡೀ ರಾಜ್ಯದ